ಇನ್ನು ಧರ್ಮಸ್ಥಳದಲ್ಲಿ ಲೂಟಿ ಹೊಡೆಯೋ ಪ್ಲಾನ್ ಎಂದಿದ್ದಂತಹ ಅಶೋಕ್ ಈ ವಿಚಾರ ರಾಜಕೀಯ ತಿರುವನ್ನು ಪಡ್ಕೊಳ್ತಾ ಇದೆ. ಈಗಾಗಲೇ ಆರ್ ಅಶೋಕ್ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಇದೀಗ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಧರ್ಮಸ್ಥಳದ ಮೇಲೆ ಕುತಂತ್ರದ ಮೂಲಕ ಹುನ್ನಾರವಾಗ್ತಿದೆ ಅಂತ ಅಶೋಕ್ ನೇರವಾದಂತಹ ಆರೋಪವನ್ನ ಮಾಡಿದ್ರು. ಸಿದ್ದರಾಮಯ್ಯ ಸುತ್ತಲೂ ಇರುವಂತಹ ಟೀಮ್ನಿಂದಲೇ ಈ ರೀತಿಯ ಹುನ್ನಾರ ಆಗಿದೆ ಅಂತ ನೇರ ಆರೋಪ ಇದು. ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಆರೋಪವನ್ನ ಮಾಡಿರುವಂತದ್ದು ಇದು ಈಗ ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ಗೆ ಏನಾದರೂ ಕಾಮನ್ ಸೆನ್ಸ್ ಇದ್ದಿದ್ರೆ ಫಸ್ಟು ಯಾರು ಕಂಪ್ಲೇಂಟ್ ಕೊಟ್ಟ ಅವನ ಪೂರ್ವ ಚರಿತ್ರೆಯನ್ನ ತೆಗೆದಿದ್ರೆ ಇವತ್ತು ರಾಜ್ಯ ಸರ್ಕಾರ ಇದಕ್ಕೋಸ್ಕರ ಖರ್ಚು ಮಾಡ್ತಾ ಇರ್ತಕ್ಕಂಥ ಸುಮಾರು 3 ರಿಂದ 5 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಈ ಪೊಲೀಸರ ಸಂಬಳ, ಅಲ್ಲಿ ಬಂದೋಬಸ್ತ್ ವ್ಯವಸ್ಥೆ, ಅವನಿಗೇನು ಸ್ಟನ್ ಗನ್ಗಳು, AK-47 ಇವೆಲ್ಲ ದುಂದು ವೆಚ್ಚ, ರಾಜ್ಯದ ಟ್ಯಾಕ್ಸ್ ಪೇಯರ್ಸ್ ಹಣ ದುಂದು ವೆಚ್ಚ ಮಾಡ್ತಾ ಇರೋದು ಸಿದ್ದರಾಮಯ್ಯನವರು. ಧರ್ಮಸ್ಥಳವನ್ನು ಕಿತ್ಕೊಂಡು ಅದನ್ನು ಯಾವುದಾದ್ರೂ ಒಂದು ಟ್ರಸ್ಟ್ ಮಾಡಿ ಈ ಸರ್ಕಾರ ಧರ್ಮಸ್ಥಳವನ್ನು ಲೂಟಿ ಹೊಡಿಬೇಕು. ಹಿಂದೆ ಗಜ್ನಿ ಮೊಹಮ್ಮದ್ ಇದ್ನಲ್ಲ, 17 ಬಾರಿ ಈ ದೇಶದ ಮೇಲೆ ದಾಳಿ ಮಾಡಿ ಲೂಟಿ ಮಾಡ್ಕೊಂಡು ಹೋದ್ನಲ್ಲ, ಹಂಗೆ ಈಗ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ಮೇಲೆ ದಾಳಿ ಮಾಡಿ ಅಲ್ಲಿರೋ ಅಂಥ ಸಂಪತ್ತು ಎಲ್ಲ ಲೂಟಿ ಮಾಡುವಂಥ ಪ್ರಯತ್ನ, ಅದಕ್ಕೆ ಈ ನಗರ ನಕ್ಸಲರನ್ನ ತಂದುಬಿಟ್ಟಿದ್ದಾರೆ.